ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ನಾವು ಟಿವಿ ಅಥವಾ ಮೊಬೈಲ್ ಓಪನ್ ಮಾಡಿದ್ರೆ ಸಾಕು ನಮಗೆ ಕಾಣಿಸುವ ಪ್ರಮುಖ ಸುದ್ದಿ ಅಂದರೆ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ವಾತಾವರಣ. ಮೂರನೇ ಮಹಾಯುದ್ಧ ಶುರುವಾಗುತ್ತಾ ಎಂಬ ಭಯ ಪ್ರಪಂಚವನ್ನು ಕಾಡ್ತಾ ಇದೆ. ಆದರೆ ಪರಸ್ಪರ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಇರಾನ್ ಮತ್ತು ಇಸ್ರೇಲ್ ಯಾಕೆ ಕಿತ್ತಾಡಿಕೊಳ್ತಿವೆ? ಈ ಜಗಳದಲ್ಲಿ ಅಮೆರಿಕ ಯಾಕೆ ಮೂಗು ತೋರಿಸ್ತಿದೆ? ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಈ ಸಂಘರ್ಷದ ಅಸಲಿ ಕಾರಣವನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ, ಇರಾನ್ ಮತ್ತು ಇಸ್ರೇಲ್ ನಡುವೆ ಯಾವ ಗಡಿಯ ವಿವಾದವೂ ಇಲ್ಲ, ಆದರೆ ಇವರಿಬ್ಬರು ಬದ್ಧ ವೈರಿಗಳು. ಇದಕ್ಕೆ ಮುಖ್ಯ ಕಾರಣ ಸೈದ್ಧಾಂತಿಕ ದ್ವೇಷ. ಇರಾನ್ ದೇಶವು ಇಸ್ರೇಲ್ ಅನ್ನು ಒಂದು ಅಧಿಕೃತ ದೇಶ ಎಂದು ಒಪ್ಪಿಕೊಳ್ಳುವುದೇ ಇಲ್ಲ. ಅಷ್ಟೇ ಅಲ್ಲ, ಇಸ್ರೇಲ್ ಅನ್ನು ಭೂಪಟದಿಂದ ಅಳಿಸಿ ಹಾಕಬೇಕು ಎನ್ನುವುದೇ ಇರಾನ್ನ ಗುರಿ. ಇಸ್ರೇಲ್ ದೇಶಕ್ಕೆ ಇರಾನ್ನ ಅಣುಬಾಂಬ್ ಯೋಜನೆಗಳ ಬಗ್ಗೆ ಅತೀವ ಭಯವಿದೆ. ಇರಾನ್ ಕೈಗೆ ಅಣ್ವಸ್ತ್ರ ಸಿಕ್ಕರೆ ತಮ್ಮ ದೇಶಕ್ಕೆ ಉಳಿಗಾಲವಿಲ್ಲ ಎಂದು ಇಸ್ರೇಲ್ ಭಾವಿಸಿದೆ. ಇರಾನ್ನ ಬೆಳವಣಿಗೆಯನ್ನು ತಡೆಯಲು ಇಸ್ರೇಲ್ ಸದಾ ಪ್ರಯತ್ನಿಸ್ತಾ ಇದೆ. ಪ್ರಾಕ್ಸಿ ವಾರ್ ಅಂದರೆ ಪರೋಕ್ಷ ಯುದ್ಧ. ಇರಾನ್ ಮತ್ತು ಇಸ್ರೇಲ್ ನೇರವಾಗಿ ಯುದ್ಧ ಮಾಡೋದು ಬಹಳ ಕಡಿಮೆ. ಬದಲಾಗಿ ಇವರು ಪ್ರಾಕ್ಸಿ ವಾರ್ ಅಂದರೆ ಪರೋಕ್ಷವಾಗಿ ಯುದ್ಧ ಮಾಡ್ತಾರೆ. ಇಸ್ರೇಲ್ ಅನ್ನು ಸುತ್ತುವರೆದಿರುವ ಲೆಬನಾನ್ನ ಹಿಜುಲ್ಲಾ, ಗಾಜಾದ ಅಮರ್ ಮತ್ತು ಯೆಮೆನ್ನ ಹೌತಿ ಉಗ್ರಗಾಮಿ ಗುಂಪುಗಳಿಗೆ ಇರಾನ್ ಹಣ, ಶಸ್ತ್ರಾಸ್ತ್ರ ಮತ್ತು ತರಬೇತಿ ನೀಡಿ ಬೆಂಬಲಿಸ್ತಾ ಇದೆ. ಇವರನ್ನೇ ಇರಾನ್ನ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಎಂದು ಕರೆಯಲಾಗ್ತಾ ಇದೆ. ಇವರು ಆಗಾಗ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ. ಇಸ್ರೇಲ್ ಇವರ ಮೇಲೆ ಪ್ರತಿ ದಾಳಿ ಮಾಡುತ್ತದೆ. ಇದುವೇ ಯುದ್ಧದ ಮುಖ್ಯ ಕಾರಣ. ಈ ಜಗಳದಲ್ಲಿ ಅಮೆರಿಕದ ಪಾತ್ರ ಏನು? ಈಗ ಅಮೆರಿಕ ಕಡೆ ಬರೋಣ. ಅಮೆರಿಕ ಇಸ್ರೇಲ್ನ ದೊಡ್ಡಣ್ಣ ಇದ್ದ ಹಾಗೆ. ಮಿಡಲ್ ಈಸ್ಟ್ನಲ್ಲಿ ಅಮೆರಿಕದ ಅತಿ ದೊಡ್ಡ ಬಲವಾದ ಮಿತ್ರ ರಾಷ್ಟ್ರ ಅಂದರೆ ಅದು ಇಸ್ರೇಲ್. ಇಸ್ರೇಲ್ನ ರಕ್ಷಣೆಗೆ ಅಮೆರಿಕ ಕೋಟ್ಯಾಂತರ ಡಾಲರ್ ಹಣ ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ನೀಡುತ್ತೆ. ಮಿಡಲ್ ಈಸ್ಟ್ನಲ್ಲಿ ತೈಲ ಸಂಪನ್ಮೂಲವಿದೆ. ಇಲ್ಲಿ ಇರಾನ್ ಪ್ರಬಲವಾದರೆ ಅಮೆರಿಕದ ಪ್ರಾಬಲ್ಯತೆ ಕಡಿಮೆ ಇದೆ. ಇದರಿಂದ ಇರಾನನ್ನು ಹತೋಟಿಯಲ್ಲಿಡಲು ಅಮೆರಿಕ ಇಸ್ರೇಲನ್ನು ಬಳಸಿಕೊಳ್ಳುತ್ತೆ. ಯಾವಾಗ ಇರಾನ್ ಅಥವಾ ಅದರ ಬೆಂಬಲಿತ ಗುಂಪುಗಳು ಇಸ್ರೇಲ್ ಮೇಲೆ ದಾಳಿ ಮಾಡುತ್ತವೆಯೋ ಆಗ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು ಕಳುಹಿಸಿ ಇಸ್ರೇಲ್ನ ಬೆಂಬಲಕ್ಕೆ ನಿಲ್ಲುತ್ತೆ. ಈಗಿನ ಯುದ್ಧದ ವಾತಾವರಣಕ್ಕೆ ಕಾರಣ ಏನಂದರೆ, ಈ ಹಿಂದಿನಿಂದಲೂ ಜಗಳ ಇತ್ತಾದರೂ ಅಕ್ಟೋಬರ್ 7ರಂದು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಮಾಡಿದ ಭೀಕರ ದಾಳಿಯಿಂದಾಗಿ ಇಂದು ತೀವ್ರ ಸ್ವರೂಪ ಪಡೆದುಕೊಳ್ತು. ಇಸ್ರೇಲ್ ಗಾಜಾದ ಮೇಲೆ ಯುದ್ಧ ಸಾರಿತು. ಇದಕ್ಕೆ ಪ್ರತಿಯಾಗಿ ಇರಾನ್ ಮತ್ತು ಅದರ ಬೆಂಬಲಿತ ಗುಂಪುಗಳು ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಗಳನ್ನು ಶುರು ಮಾಡಿದರು. ಇಸ್ರೇಲ್ ಕೂಡ ಇರಾನ್ನ ಪ್ರಮುಖ ಸೇನಾ ಕಮಾಂಡರ್ಗಳನ್ನ ಹತ್ಯೆ ಮಾಡಿತ್ತು. ಇದರಿಂದ ಕೆರಳಿದ ಇರಾನ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ನೇರವಾಗಿ ಇಸ್ರೇಲ್ನ ಮೇಲೆ ನೂರಾರು ಕ್ಷಿಪಣಿಗಳನ್ನ ಉಡಾವಣೆ ಮಾಡ್ತು. ಈಗ ಸೇಡಿನ ಸರಪಳಿ ನಿರಂತರವಾಗಿ ಮುಂದುವರಿತಾ ಇದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇದು ಕೇವಲ 3 ದೇಶಗಳ ಜಗಳವಲ್ಲ, ಇದು ಅಧಿಕಾರ, ಧರ್ಮ ಮತ್ತು ಅಸ್ತಿತ್ವದ ಹೋರಾಟ. ಈ ಯುದ್ಧ ದೊಡ್ಡದಾದರೆ ಪ್ರಪಂಚಾದ್ಯಂತ ಪೆಟ್ರೋಲ್, ಡೀಸೆಲ್ ರೇಟ್ ಹೆಚ್ಚಾಗ್ಬೋದು ಮತ್ತು ಆರ್ಥಿಕತೆ ಕುಸಿಬಹುದು. ಇದು ನೇರವಾಗಿ ಭಾರತದ ಮೇಲೂ ಪರಿಣಾಮವನ್ನು ಬೀರಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಪ್ರಪಂಚದ ವಿದ್ಯಮಾನಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.